ನಮಸ್ಕಾರ ಸ್ನೇಹಿತರೆ. ಅದು ಕ್ರಿಸ್ತಶಕ 1998. ಅಮರ್ಜಿತ್ ಸದಾ ಎಂಬ ಯುವಕನನ್ನು ಭಾರತದ ಯಂಗೆಸ್ಟ್ ಕ್ರೈಮ್ ಮ್ಯಾನ್ ಎಂದು ಕರೆಯುತ್ತಾರೆ. 8ನೇ ವರ್ಷಕ್ಕೆ ಇವನು 3 ಕೊಲೆ ಮಾಡ್ತಾನೆ. ಎಲ್ಲ 10 ವರ್ಷದ ಒಳಗಿನ ಮಕ್ಕಳನ್ನೇ ಇವನು ಟಾರ್ಗೆಟ್ ಮಾಡ್ತಾ ಇದ್ದ. ಆ ವಯಸ್ಸಿನಲ್ಲಿ ಅವನ ಆಲೋಚನೆಗಳೇನಿದ್ದವು, ಅವನು ಯಾಕಾಗಿ ಕೊಲೆಗಳನ್ನು ಮಾಡ್ತಾ ಇದ್ದ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಳ್ಳಿ. ಬಿಹಾರದ ಮುಸೋರಿ ಗ್ರಾಮದಲ್ಲಿ ಜನಿಸಿದ ಅಮರ್ಜಿತ್ ಸದಾ ಎಂಬ ಹುಡುಗನ ಬಗ್ಗೆ ಸಾರ್ವಜನಿಕವಾಗಿ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ತಿಳಿದಿರುವ ವಿಷಯವೆಂದರೆ ಅವನು 8 ವರ್ಷದವನಾಗಿದ್ದಾಗೆ 3 ಕೊಲೆಗಳನ್ನು ಮಾಡಿರ್ತಾನೆ. ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಜೀವನ ನಿರ್ವಹಣೆ ಮಾಡೋದಕ್ಕೂ ತುಂಬ ಕಷ್ಟಕರವಾಗಿರುತ್ತೆ. ಅವರ ಕುಟುಂಬದಲ್ಲಿ ಯಾರೊಬ್ಬರು ಕೂಡ ಶಾಲೆಗೆ ಹೋಗಿರುವುದಿಲ್ಲ. ಆದರೆ ಸದಾ ಒಬ್ಬಂಟಿಯಾಗಿ ಇರುವುದಕ್ಕೆ ಇಷ್ಟಪಡ್ತಾ ಇದ್ದ. ಸುತ್ತಾಡುವುದು, ಮರಗಳನ್ನು ಹತ್ತುವುದು, ಹುಡುಗರ ಜೊತೆ ಆಟ ಆಡುವುದು ಅವನ ದಿನನಿತ್ಯ ಕೆಲಸ ಆಗಿರುತ್ತೆ. ಆದರೆ ಒಂದು ದಿನ ಅವರ ಚಿಕ್ಕಮ್ಮ ಇವರ ಮನೆಗೆ ಬರ್ತಾರೆ. ಯಾರು? ಸದಾ ಅವ್ರ ಮನೆಗೆ. ಹೊಸ ಕೆಲಸ ಸಿಕ್ಕಿದೆ, ನನ್ನ ಮಗುವನ್ನು ನೀವೇ ನೋಡ್ಕೊಳ್ಳಿ ಅಂತ ತನ್ನ ಅಕ್ಕನ ಅಂದರೆ ಸದಾ ಅವರ ತಾಯಿಯ ಮನೆಗೆ ಬಿಟ್ಟು ಹೋಗ್ತಾಳೆ. ಸದಾ ಅವರ ತಾಯಿ ಅವರು ಮಗುವನ್ನು ನೋಡ್ಕೊಳ್ತಾ ಇರ್ತಾರೆ. ಒಂದು ದಿನ ಮನೆಗೆ ತರಕಾರಿ ತರಲೆಂದು ಮಾರ್ಕೆಟ್ಗೆ ಹೋಗ್ಬೇಕಾಗಿರುತ್ತೆ. ಆದ್ದರಿಂದ ಮಗುವನ್ನು ಅಮರ್ಜಿತ್ ಸದಾನ್ ಹತ್ರ ಬಿಟ್ಟು ಹೇಳಿ ಹೋಗ್ತಾರೆ, ನೋಡ್ಕೊ ಬರ್ತೀನಿ ಅಂತ. ಬಿಟ್ಟೋದ ಕೆಲ ಸಮಯಕ್ಕೆ ಸದಾ ಆ ಮಗುವಿಗೆ ಕಪಾಳಕ್ಕೆ ಹೊಡೆದು ಕತ್ತು ಇಸುಗಲು ಪ್ರಾರಂಭಿಸ್ತಾನೆ. ಆದರೆ ಆ ಹುಡುಗ ಅಳಲು ಪ್ರಾರಂಭಿಸ್ತಾನೆ. ಆ ಮಗುವಿನ ಕೈಗಳನ್ನು ಗಂಟಲಿನ ಒಳಕ್ಕೆ ಇಟ್ಟು ಕೊನೆಗೆ ಆ ಮಗುವನ್ನು ಕತ್ತು ಇಸುಕಿ ಕೊಂದಾಕ್ಬಿಡ್ತಾನೆ. ನಂತರ ಅವನು ಮಗುವನ್ನು ಎಲ್ಲೋ ಹುಲ್ಲಿನ ಕೆಳಗೆ ಊತಾಕಿ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಸದಾಳ ತಾಯಿ ಮಗುವಿನ ಬಗ್ಗೆ ಕೇಳಿದಾಗ ಅವನು ಅಪರಾಧವನ್ನು ಒಪ್ಕೊಳ್ತಾನೆ. ಈ ಆಘಾತಕಾರಿ ಸಂಗತಿ ಬಹಿರಂಗವಾದರೆ ನಮಗೆ ತೊಂದರೆ ಅಂದ್ಕೊಂಡು ಗಂಡನಿಗೆ ಹೇಳ್ತಾಳೆ. ನಂತರ ಸದಾ ಅವರ ತಂದೆ ಅವನಿಗೆ ಸರಿಯಾಗಿ ಹೊಡಿತಾರೆ. ಆದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವುದಿಲ್ಲ ಮತ್ತು ಅವರ ಚಿಕ್ಕಮ್ಮನಿಗೆ ಸುಳ್ಳು ಕಥೆಯನ್ನು ಕಟ್ತಾರೆ, ಎಲ್ಲಿ ನಮ್ಮ ಮಗು ಮೇಲೆ ಬರುತ್ತೆ ಅಂತ. ಹಾಗೆ 2006ರಲ್ಲಿ ಸದಾನ 2ನೇ ಬಲಿಪಶು ಅವನ ಸ್ವಂತ ತಂಗಿಯೇ ಆಗಿರ್ತಾಳೆ. ಅವನ ತಂದೆ ತಾಯಿ ನಿದ್ದೆ ಮಾಡುವಾಗ ಅವನು ತನ್ನ 8 ತಿಂಗಳ ಸಹೋದರಿಯನ್ನು ಕತ್ತು ಇಸುಕಿ ಕೊಂದು ಬಿಡ್ತಾನೆ. ಕುಟುಂಬವು ಈ ಕೊಲೆಗಳನ್ನು ಮುಚ್ಚಿಡ್ತಾ ಬರುತ್ತೆ. ಕಾರಣ ಕುಟುಂಬದ ಮರ್ಯಾದೆ ಹೋಗುತ್ತೆ ಎಂದು ಅವರು ಈ ಕೊಲೆಗಳನ್ನೆಲ್ಲ ಮುಚ್ಚಿಡ್ಕೊಂಡು ಬರ್ತಾರೆ. ಹಾಗೆ ಸದಾನ ಕೊಲೆಯ ಸರಣಿ 3ನೇ ಬಲಿಪಶುವಿನೊಂದಿಗೆ ಕೊನೆಗೊಳ್ಳುತ್ತೆ. 2007ರಲ್ಲಿ ಅವನ ತಮ್ಮ ಪಕ್ಕದ ಮನೆಯ ಖುಷ್ಬು ಎಂಬ 6 ತಿಂಗಳ ಹೆಣ್ಣು ಮಗುವನ್ನು ಕೊಲ್ತಾನೆ. ಮಗುವಿನ ತಾಯಿ ಚುಂಚುನ್ ದೇವಿ ಪೊಲೀಸರಿಗೆ ತಿಳಿಸ್ತಾಳೆ, ನಾನು ಮಗುವನ್ನು ಪಕ್ಕದಲ್ಲಿ ಹಾಕ್ಕೊಂಡು ಮಲಗಿದ್ದೆ, ಮಗು ಕೂಡ ಮಲಗಿತ್ತು, ಎದ್ದು ನೋಡಿದಾಗ ಆ ಮಗು ಕಾಣೆಯಾಗಿತ್ತು ಎಂದು ಪೊಲೀಸರಿಗೆ ಹೇಳ್ತಾಳೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಕ್ಕಪಕ್ಕ ಮನೆಯವರನ್ನ ಎಲ್ಲ ವಿಚಾರಣೆ ಮಾಡ್ತಾರೆ. ಹೆಂಗೋ ಸದಾ ಪೊಲೀಸರಿಗೆ ಸಿಗ್ತಾನೆ. ಸದನನ್ನು ಕೇಳಿದಾಗ ನನಗೆ ಚಾಕ್ಲೇಟ್ ಕೊಟ್ಟರೆ ಹೇಳ್ತೀನಿ ಅಂತ ಒಂದು ವಿಕಾರವಾಗಿ ನಗು ನಗ್ತಾನೆ. ಆ ಚಾಕ್ಲೇಟ್ ತಂದು ಪೊಲೀಸರು ಇವನ ಕೈ ಕೊಟ್ಟಾಗ ಸದಾ ಹೇಳ್ತಾನೆ, ಸದಾ ಆ ಪಾಪುನ ಕತ್ತು ಇಸ್ಕಿ ಇಟ್ಟಿಗೆಯಿಂದ ಜಜ್ಜಿ ಸ್ವಲ್ಪ ದೂರದಲ್ಲೇ ಊತಾಕಿದ್ದೀನಿ ಅಂತ ಪೊಲೀಸರಿಗೆ ಹೇಳ್ತಾನೆ. ಇವನ್ನೆಲ್ಲ ಚಾಕ್ಲೇಟ್ಗೋಸ್ಕರ ಇವನು ಕತೆ ಕಟ್ದಿರ್ಬೋದು ಅಂತ ಪೊಲೀಸರು ಆವಾಗ ಅಂದ್ಕೊಳ್ತಾರೆ. ಇವನಿಷ್ಟು ಚಿಕ್ಕ ಹುಡುಗ ಇಂತಹ ಘೋರ ಅಪರಾಧವನ್ನು ಮಾಡಬಹುದೆಂದು ಪೊಲೀಸರಿಗೆ ಆರಂಭದಲ್ಲಿ ನಂಬಲು ಸಾಧ್ಯವಾಗೋದಿಲ್ಲ. ಆದರೆ ಅವನು ಅಧಿಕಾರಿಗಳನ್ನು ಶವದ ಸ್ಥಳಕ್ಕೆ ಕರೆದೊಯ್ತಾನೆ. ನಂತರ ಅವರು ನಂಬ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ 3 ತಿಂಗಳ ಹಿಂದೆ ತನ್ನ ಸಹೋದರಿಯನ್ನು ಮತ್ತು 1 ವರ್ಷದ ಹಿಂದೆ ತನ್ನ ಸೋದರಿ ಸಂಬಂಧಿ ಮಗುವನ್ನು ಇವನು ಕೊಂದಿರೋದಾಗಿ ಒಪ್ಕೊಂತಾನೆ. ನಂತರ ಅವನನ್ನು ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಬಂಧನಕ್ಕೊಳಗಾದ ನಂತರ ಸದಾ ತುಂಬ ನಗುವುದು, ಮಾತನಾಡಲು ನಿರಾಕರಿಸಿದ ಎಂದು ಪೊಲೀಸರು ತಿಳಿಸ್ತಾರೆ. ತನ್ನ ಮೊದಲನೇ ವಿಚಾರಣೆ ಸಮಯದಲ್ಲಿ ಆ ಯುವಕ ಮಾಹಿತಿ ಹೇಳುವುದಕ್ಕೆ ಬಿಸ್ಕತ್ ಕೇಳಿದ ಅಂತ ಪೊಲೀಸರು ಹೇಳ್ತಾರೆ. ಬಿಸ್ಕತ್ ತಂದು ಕೊಟ್ಟ ಮೇಲೆ ಖುಷ್ಬು ಮಲಗಿದ್ದಳು, ನಾನು ಅವಳನ್ನು ಸ್ವಲ್ಪ ದೂರ ಕರೆದೊಯ್ದು ಕಲ್ಲಿನಿಂದ ಹೊಡೆದು ಕೊಂದು ಹಾಕಿದೆ ಎಂದು ಯಾವುದೇ ಪಶ್ಚಾತ್ತಾಪ ಪಡದೆ ಆತ ಪೊಲೀಸರಿಗೆ ತಿಳಿಸುತ್ತಾನೆ. ಈ ವರದಿ ನಂತರ ಅವನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯದ ಮುಂದೆ ಹಾಜರಾದಾಗ ಅದು ಅವನನ್ನು ಹತ್ತಿರದ ಮುಂಗೋಲ್ ಪಟ್ಟಣದ ರಿಮಾಂಡ್ ರೂಮ್ಗೆ ಕಳಿಸಿರುತ್ತೆ. ಮಗುವಿಗೆ ಮರಣದಂಡನೆ ವಿಧಿಸಲು ಅಥವಾ ಜೈಲಿಗೆ ಕಳಿಸಲು ಸಾಧ್ಯವಿಲ್ಲದ ಕಾರಣ ಅವನನ್ನು ನ್ಯಾಯಾಂಗ ಬಂಧನದಲ್ಲಿಡಲು ಸಾಧ್ಯವಾಗಲಿಲ್ಲ. ಆದರೆ ಭಾರತೀಯ ಕಾನೂನಿನ ಪ್ರಕಾರ 18 ವರ್ಷ ತುಂಬುವವರೆಗೂ ಮಕ್ಕಳು ಮನೆಯಲ್ಲೇ ಬಂಧಿಸಬಹುದು. ಸದಾ ಒಬ್ಬ ಸ್ಯಾಡಿಸ್ಟ್ ಆಗಿದ್ದ. ಸದಾ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಗಾದಾಗ ಪರೀಕ್ಷಿಸಿದ ಮನಃಶಾಸ್ತ್ರಜ್ಞರೊಬ್ಬರು ಆತನೊಬ್ಬ ಸ್ಯಾಡಿಸ್ಟ್ನಂತೆ ಮತ್ತು ಅವನ ನಡವಳಿಕೆ ಬೇರೆ ಥರನೇ ಇದೆ ಎಂದು ಹೇಳ್ತಾರೆ. ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿಯಾಗಿದೆ. ಆ ಕಾಲಕ್ಕೆ ರಕ್ತ ನೋಡುವುದು, ಕಿರ್ಚಾಡುವುದನ್ನು ಕೇಳುವುದು,
ಗಾಯಗಳನ್ನು ನೋಡುವುದು ಅವನಿಗೆ ಏನೋ ಒಂಥರ ಆನಂದ ದೊರೆಯುತ್ತಿತ್ತು ಎಂದು ಅವನೇ ಒಪ್ಕೊಂಡಿರ್ತಾನೆ. ಮನೋವಿಜ್ಞಾನದ ಪ್ರಾಧ್ಯಾಪಕರೊಬ್ಬರು ಹುಡುಗನಿಗೆ ಸರಿ ತಪ್ಪುಗಳ ಅರಿವು ಇರಲಿಲ್ಲ ಎಂದು ಹೇಳಿದ್ದಾರೆ. ಅವನು ಈಗ ಎಲ್ಲಿದ್ದಾನೆ? ಸದಾಗೆ 18 ವರ್ಷ ತುಂಬುತ್ತದೆ, ಅವನಿಗೆ ಹೊಸ ಗುರುತಿನಡಿಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ವರದಿಗಳು ತಿಳಿಸಿವೆ. 2023 ಹೊತ್ತಿಗೆ ಅವನಿಗೆ ಸುಮಾರು 25 ವರ್ಷ ವಯಸ್ಸಾಗಿರುತ್ತದೆ ಮತ್ತು ಅವನು ಈಗ ಏನು ಮಾಡ್ತಿದ್ದಾನೆ ಎಂದು ತಿಳಿದು ಬಂದಿಲ್ಲ. ಮೋಸ್ಟ್ಲಿ ರಿಮೈಂಡ್ ರೂಮ್ನಲ್ಲಿದ್ದಾಗ ಒಳ್ಳೆ ಎಜುಕೇಷನ್ ಮತ್ತು ಶಿಸ್ತು ಎಲ್ಲವೂ ಸಿಕ್ಕಿದ್ದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ, ಇಲ್ಲ ಮತ್ತೆ ಹಳೆ ರೀತಿಯ ಏನಾದರೂ ಯೋಚನೆ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ.